ಪೂಜಿಕಾಜು ಸ್ಟೋರೀಸ್ ಅಭಿಮಾನಿ ಬಳಗ ಬೆಂಗಳೂರು. ನೀವು ಜಗಳ ಆಡಿದಾಗ ಯಾರು ಫಸ್ಟ್ ಸಾರಿ ಕೇಳೋದು? ಇದು ನನ್ನ ಗಂಡನೇ ಉತ್ತರಿಸ್ಬೇಕು. ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು, ಗೋಲ್ಸ್ ಏನು? ನನಗೆ ಒಂದೇ ಒಂದು ಗೋಲ್. ನಿಮ್ಮ ಯೂಟ್ಯೂಬ್ ಇನ್ಕಮ್ ಎಷ್ಟು? ನಮ್ಮ ಕರ್ನಾಟಕದವರಿಗೆ ಹೇಳಲೇಬೇಕು ಆ ವಿಷಯ, ಯಾಕಂದ್ರೆ ತುಂಬಾ ಜನ ಈಚೆ ಬರಬೇಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಿಕಾಜು ಸ್ಟೋರೀಸ್. ಹೇಗಿದ್ರಿ ಆದರೂ? ನೀವೆಲ್ಲ ಖುಷಿಯಲ್ಲಿದ್ರಿ ಅಂತ ಏನಿಸ್ತಾ ಇವತ್ತಿದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಪಾರ್ಟ್ 2. ಸೊ ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಸೀದಾ ಕ್ವಶನ್ಸಿಗೆ ಡೈವ್ ಇನ್ ಮಾಡುವ ನಾವು. ಸೊ ಫಸ್ಟ್ ಕ್ವೆಶ್ಚನ್ ನಮ್ಮ ಅತ್ತೆನೇ ಕೇಳಿರೋದು. ಫಸ್ಟ್ ಕ್ವೆಶ್ಚನ್, ಹೌ ಆರ್ ಯು ಬೋತ್ ಅಂತ ಕೇಳಿದ್ದಾರೆ. ನಾವು ಸೌಖ್ಯ ಆರಾಮದಲ್ಲಿದ್ದೇವೆ. ನೀವು ಹೇಗಿದ್ದೀರಿ? ನಿಮ್ಮ ಹೆಲ್ತ್ ಎಲ್ಲ ಹೇಗೆ ಉಂಟಂತ ಕಾಮೆಂಟ್ ಅಲ್ಲಿ ಹೇಳಿ. ಆಮೇಲೆ ನೆಕ್ಸ್ಟ್ ಕ್ವೆಶ್ಚನ್ ನನ್ನ ಫ್ರೆಂಡ್ ಸುಮಂತ್ ಕೇಳಿದಾನೆ. ಪೂಜಿಕಾಜು ಸ್ಟೋರೀಸ್ ಅಭಿಮಾನಿ ಬಳಗ ಬೆಂಗಳೂರು. ಎಂತೆಂತ? ಪೂಜಿಕಾಜು ಸ್ಟೋರೀಸ್ ಅಭಿಮಾನಿ ಬಳಗ ಬೆಂಗಳೂರು. ಮೇಡಮ್ ಅಂಡ್ ಸರ್, ಒಂದು ಫೋಟೋ ಶೂಟ್ ಮಾಡ್ಬೋದಾ ನಿಮ್ದು? ಇದಕ್ಕೆ ಆಕ್ಚುಲಿ ನಾನೇ ಆನ್ಸರ್ ಕೊಡ್ಬೇಕು, ಯಾಕಂದ್ರೆ ನಾನು ಕಾಲಲ್ಲಿ ಮಾತಾಡಿದ್ದೆ, ಅವಾಗ ಅವ್ರು ಇರ್ಲಿಲ್ಲ. ಅವನ ಹತ್ರ ಹೇಳಿದ್ದೆ ನನ್ ಗಂಡ ಕಾಲ್ ಮಾಡ್ತಾರೆ ಅಂತ, ಬಟ್ ಮಾಡ್ಲಿಲ್ಲ. ಸೊ ನೀವೇ ಹೇಳಿ. ಈಗ ನಾನೇ ಹೇಳ್ಬೇಕು ಇದಕ್ಕೆ, ಯಾಕಂದ್ರೆ ನಾನು ಸುಮಂತ್ ಇದು ಫೋಟೋಗ್ರಫಿ ದೊಡ್ಡ ಅಭಿಮಾನಿ. ಅಂದ್ರೆ ಎಲ್ಲ ಫೋಟೋಸ್ ಎಲ್ಲ ಸ್ಟೋರೀಸ್ ನಾನು ನೋಡ್ತಾ ಇರ್ತೇನೆ. ಮಿಸ್ ಆದ್ರೆ ನಂಗೆ ಪೂಜಿತಾ ತೋರಿಸ್ತಾಳೆ. ಸೆಲೆಬ್ರಿಟಿ ಫೋಟೋಶೂಟ್. ಸೆಲೆಬ್ರಿಟಿ ಫೋಟೋಶೂಟ್ ಅವ್ರದ್ದು ಪೇಜ್ ಉಂಟು, ನೀವು ಯಾರು ನೋಡದಿದ್ದಿದ್ರೆ ಹೋಗಿ ನೋಡಿ. ಸುಮಂತ್ ಅಂತ ಹೇಳಿ ಸುಮಂತ್ ಪಿಕ್ಸೆಲ್ ಅಂತ ಹೇಳಿ ಪೇಜ್ ಉಂಟು. ಸುಮಂತ್ ಪಿಕ್ಸೆಲ್ ಅಂತ ಹೇಳಿ ಅವರ ಪೇಜ್ ಉಂಟು ಇನ್ಸ್ಟಾಗ್ರಾಮ್ ಅಲ್ಲಿ. ತುಂಬಾ ಒಳ್ಳೆ ಫೋಟೋಗ್ರಾಫರ್, ನನ್ನದು ಕರೆಂಟ್ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಊರಿಗೆ ಬಂದಾಗ ಪೂಜಿತಾ ಹೇಳಿದಾಳೆ ನನ್ನ ಬೆಸ್ಟ್ ಫ್ರೆಂಡ್, ನಾನು ಹೇಳಿದ್ರೆ ಸುಮಂತ್ ಎಷ್ಟೇ ಬ್ಯುಸಿ ಇದ್ರು ಬಂದು ಫೋಟೋಗ್ರಫಿ ಮಾಡ್ತಾ ಅಂತ. ಸೊ ಕಪಲ್ ಶೂಟ್ ಇಫ್ ಪಾಸಿಬಲ್ ನೆಕ್ಸ್ಟ್ ಟೈಮ್ ಇಂಡಿಯಾಕ್ಕೆ ಬಂದಾಗ ನಾವು ಖಂಡಿತ ಮಾಡುವ. ಆ್ಯಂಡ್ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೇವೆ ಆದಷ್ಟು ಬೇಗ. ನೆಕ್ಸ್ಟ್ ಇನ್ನೊಬ್ರು ಕೇಳಿದ್ದಾರೆ, ಊರಿಗೆ ಯಾವಾಗ ಮಾರೆ? ಆಸ್ ನೀವು ನಮ್ಮ ಪಾರ್ಟ್ 1 ವಿಡಿಯೋ ನೋಡಲಿಲ್ಲ, ಸೊ ಊರಿಗೆ ಹೋಪ್ಫುಲಿ ಗೊತ್ತಿಲ್ಲ. ನಮ್ಮ ಪ್ಲ್ಯಾನ್ ನಾವು ಅನ್ಕೊಳ್ಳೋದು ನೆಕ್ಸ್ಟ್ ಇಯರ್, ಬಟ್ ಗಾಡ್ಸ್ ಪ್ಲ್ಯಾನ್ ಗೊತ್ತಿಲ್ಲ, ನೋಡು ಎಂತ ಅಂತ. ಬಟ್ ನೆಕ್ಸ್ಟ್ ಇಯರ್. ಇನ್ನೊಂದೀಗ ಫನಿ ಕಮೆಂಟ್ ಹಾಕಿದ್ದಾರೆ, ನಿಮ್ಮ ಫಸ್ಟ್ ಬೇಬಿ ಹೆಸರು ಏನಿಡ್ತೀರಾ? ಇದು ಒಂಥರ ದೂರದ ಬೆಟ್ಟ, ನಾವು ಅಲ್ಲಿಲ್ಲ ಇನ್ನು ಯೋಚನೆ ಮಾಡಲಿಲ್ಲ. ಗೊತ್ತಿಲ್ಲ, ನಾನು ಇಷ್ಟವರೆಗೆ ಯೋಚನೆ ಮಾಡಲಿಲ್ಲ ಅದ್ರ ಬಗ್ಗೆ. ಬಟ್ ನಾನು ಹೇಳಿದರೆ ನೀವೇ ಶಿವ ಅವರೇ, ನೀವೇ ಒಂದು ಸಜೆಸ್ಟ್ ಮಾಡಿ ಹೆಸರು, ನಮ್ಮಿಬ್ರ ಹೆಸರು ಗೂಡ್ಸಿ ಏನಾದ್ರು. ನಮ್ಮ ಇಬ್ಬರ ಹೆಸರನ್ನು ಕನ್ಸಿಡರ್ ಮಾಡಿ ನೀವೇನ ಸಜೆಸ್ಟ್ ಮಾಡಿ ನಮಗೆ ಕಾಮೆಂಟ್ ಅಲ್ಲಿ ಹೇಳಿ ಏನ್ ಇಡ್ಬೋದು ಅಂತ. ನೆಕ್ಸ್ಟ್ ನನ್ನ ತಂಗಿ ಅಮಿತಾ ಕೇಳಿದಾಳೆ, ನೀವು ಜಗಳ ಆಡಿದಾಗ ಯಾರು ಫಸ್ಟ್ ಸಾರಿ ಕೇಳೋದು ಅವ್ರು ಯಾರು ಫಸ್ಟ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು? ಇದು ನನ್ನ ಗಂಡನೇ ಉತ್ತರಿಸ್ಬೇಕು. ನಾವು ಜಗಳ ಮಾಡಿದಾಗ ನನ್ನ ತಪ್ಪಿದ್ರೆ ನಾನೇ ಫಸ್ಟ್ ಸಾರಿ ಕೇಳೋದು, ಅದೇ ಅವಳ ತಪ್ಪಿದ್ರೆ ಅವಳೇ ಬಂದು ಸಾರಿ ಕೇಳ್ತಾಳೆ. ಬಟ್ ಮೆಜಾರಿಟಿ ಆಫ್ ದಿ ಟೈಮ್ ನಾನು ಹೇಳ್ಬೇಕಂತ ಹೇಳಿದ್ರೆ ಅವಳೇ ಬಂದು ಸಾರಿ ಕೇಳೋದು. ಸೊ ಸುಳ್ಳು ಹೇಳೋದಿಲ್ಲ ನಾನು. ಮತ್ತೆಂತ ಇನ್ನೊಂದು, ಯಾರು ಫಸ್ಟ್ ಕಾನ್ವರ್ಸೇಷನ್ ಸ್ಟಾರ್ಟ್? ಅವಳೇ ಬಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾಳೆ. ಆ್ಯಂಡ್ ನೀವು ನಮ್ಮ ಪಾರ್ಟ್ 1 ನೋಡಿದ್ದಿದ್ರೆ ಗೊತ್ತಾಗ್ತಿತ್ತು. ಎಂತ ಹೇಳಿದರೆ ನಮ್ಮದೊಂದು ರೂಲ್ ಉಂಟು, ಲೈಕ್ ಮಲ್ಗೋ ಮೊದಲು ಸಾರ್ಟ್ ಮಾಡ್ಬೇಕಂತೇಳಿ. ಸೊ ನಾನು ಮಾಡೋದಿದ್ರು ಅವಳೇ, ಐ ಮೀನ್ ಮೆಜಾರಿಟಿ ಆಫ್ ದಿ ಟೈಮ್ ಅವಳೇ ಬಂದು ಮಾಡ್ತಾಳೆ. ಅದರ ಅರ್ಥ ಎಂತ ಹೇಳಿದರೆ ಅಲ್ಲ, ನಾವು ಫಸ್ಟ್ ಹೇಳಿದಲ್ಲ, ಯಾರು ತಪ್ಪಿರ್ತದೆ ಅವ್ರು ಬಂದು ಸಾರಿ ಕೇಳಿ ಮಾತಾಡಿಸು ಅಂತ. ಸೊ ಮೆಜಾರಿಟಿ ಆಫ್ ದಿ ಟೈಮ್ ನಂದೇ ತಪ್ಪು ಅಂತ. ಏ ದೇವರೇ. ಸೊ ಯಾ ಆನ್ಸರ್ ಸಿಕ್ಕಿತ್ತು ಅದಕ್ಕೆ. ಇನ್ನೊಂದು ಕ್ವಶನ್ ಅವಳಿಗೆ ಕೇಳಿದಳೆ, ನಿಮ್ಮ ಇಷ್ಟು ವಿಡಿಯೋದಲ್ಲಿ ನಿಮ್ಮ ಫೇವ್ರೆಟ್ ವಿಡಿಯೋ ಯಾವುದು? ಇದು ಆಕ್ಚುಲಿ ತುಂಬಾ ಕಷ್ಟ ಕ್ವೆಶ್ಚನ್, ಯಾಕಂದ್ರೆ ನಾವು ಪ್ರತಿ ವಿಡಿಯೋ ಮಾಡುವಾಗ ಸೇಮ್ ಪ್ರೀತಿ ಆರೈಕೆ ಎಲ್ಲ ಕೊಡ್ತೇವೆ. ಸೊ ತುಂಬಾ ಕಷ್ಟ ಹೇಳಿ. ಅಂಡ್ ಎವ್ರಿ ವಿಡಿಯೋದಲ್ಲಿ ಆಕ್ಚುಲಿ ಇಂಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ, ಎಸ್ಪೆಷಲಿ ಪೂಜಿತಾ. ಲೈಕ್ ಸೊ ಎವ್ರಿ ವಿಡಿಯೋ ಇಷ್ಟನೇ. ಬಟ್ ನಿಂಗೆ ಯಾವುದು ಅಂತ ಹೇಳಿದ್ರೆ ಒಂದು ವಿಡಿಯೋ ಹೇಳು. ನಾವು ಇಂಡಿಯಾದಲ್ಲಿ ಇವ್ರ ತಂಗಿ ಮದುವೆದೊಂದು ವ್ಲಾಗ್ ಮಾಡಿದ್ವಿ. ಸೊ ಅಲ್ಲಿ ಫ್ಯಾಮಿಲಿ ಎಲ್ಲ ತೋರಿಸಿದ್ವಿ, ಅದು ಗಮ್ಮತ್ತಾಗಿತ್ತು, ಒಂಥರ ಗಮ್ಮತ್ತಾಗಿತ್ತು, ಫನ್ ಇತ್ತು ಅದು. ನೀವು ಇನ್ನು ನೋಡಿದ್ರೆ ಹೋಗಿ ನೋಡಿ, ಅದೊಂಥರ ಒಳ್ಳೆ ಫನ್ ಇತ್ತು. ಎಲ್ಲರೂ ಸೇರಿ ಮಾಡಿದಲ್ಲ ಅದಕ್ಕೋಸ್ಕರ. ಅಂಡ್ ನಂದು ಹೇಳ್ಬೇಕಾ, ನಾನು ಊರಲ್ಲಿ ನಮ್ದು ಊರಿನ ಮನೆ ಇರ್ತದಲ್ಲ, ಹೋಮ್ ಟೂರ್ ಮಾಡಿದ್ವಿ. ತರವಾಡು ಮನೆ ಹೋಮ್ ಟೂರ್ ಮಾಡಿದ್ವಿ ನಮ್ಮದು. ಸೊ ಅದು ಐ ಥಿಂಕ್ ಫೇವ್ರೇಟ್. ಅಂದ್ರೆ ಅಲ್ಲಿ ಹೋಗಿ ನಾವು, ಅದಕ್ಕೆ ಒಳ್ಳೆ ವ್ಯೂಸ್ ಬಂದಿತ್ತು, ಒಳ್ಳೆ ರೆಸ್ಪಾನ್ಸ್ ಬಂದಿತ್ತಲ್ಲ. ಸೊ ಐ ಥಿಂಕ್ ನಂಗೆ ಈಗ ನೆನಪಿರೋದ್ರಲ್ಲಿ ಅದೇ ನನ್ನ ಫೇವ್ರೇಟ್. ನೈಸ್. ಈಗ ನನ್ನ ತಮ್ಮ ಕೇಳ್ತಿದ್ದಾನೆ ಹಿತೇಶ್, ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು, ಗೋಲ್ಸ್ ಏನು?
ನನ್ಗೆ ಒಂದೇ ಒಂದು ಗೋಲ್ ಇರೋದು ಈ 9 to 5 ಜಾಬ್ ಇಂದ ಒಂದು ಮುಕ್ತಿ. ನನ್ಗೆ ಗೋಲು ಅದೇ, ಪ್ಲಾನ್ ಅದೇ. ಅದು ಹೇಗೆ ಹೇಳಿದ್ರೆ, ನಾವು ಅದನ್ನು ಪ್ಲಾನ್ ಮಾಡಿ ಆ ಗೋಲ್ ಅನ್ನು ಅಚೀವ್ ಮಾಡಬೇಕು. ಸೊ ಗೋಲ್ ಅಂಡ್ ಪ್ಲಾನ್ ಸೇಮ್ ಉಂಟು, ಬಟ್ ಪ್ಲಾನಿಂಗ್ ಎಂತ ಹೇಳ್ತಾರೆ ಅದರ ಟುವರ್ಡ್ಸ್ ವರ್ಕ್ ಮಾಡುದು. 9 to 5 ಇಂದ ರಿಟೈರ್ಡ್ ಆಗ್ಬೇಕು ಅಂತ ಈಗೆಲ್ಲ ಸುಮಾರು ಉಂಟಲ್ಲ, ಫೈರ್ ಅದಿದ ಅಂತೇಳಿ. ಸೊ ಅದನ್ನು ಅಚೀವ್ ಮಾಡೋದು, ಆ ಪ್ಲಾನಿಂಗ್ ಎಂತ ಹೇಳ್ತಾರೆ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು. ಸೊ ಏನೆಲ್ಲ ಬೇರೆ ಮುಂದಕ್ಕೆ ಫ್ಯೂಚರಿಗೆ ಏನೆಲ್ಲ ಮಾಡ್ಬೋದು ಇಂಡಿಯಾಕ್ಕೆ ಹೋದ್ಮೇಲೆ ಅದರ ಬಗ್ಗೆ ಆಗಿರ್ಬೋದು, ಅದನ್ನು ಥಿಂಕ್ ಮಾಡಿ ಅದನ್ನು ಪ್ಲಾನಿಂಗ್ ಆ್ಯಂಡ್ ಗೋಲ್. ಮೋಸ್ಟ್ ಎಲ್ರದ್ದು ಯಾರೆಲ್ಲ IT ಅಲ್ಲಿ ಕೆಲಸ ಮಾಡ್ತಾರೆ ಅಥವಾ ಈ ತರ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದಾರೆ, ಲ್ಯಾಪ್ಟಾಪ್ ತೆಗೆದು ಬದಿ ಹಿಡುದು, ಅದೇ ಅವರ ಗೋಲ್. ಲ್ಯಾಪ್ಟಾಪ್ ಬೇಡ ಅಷ್ಟೇ. ಹೌದು. ಆಮೇಲೆ ಮಿಸ್ಟರ್ ಹ್ಯಾಪಿ ಅವ್ರು ಕೇಳಿದರೆ, ನೋ ಕ್ವೆಶ್ಚನ್ ಬಟ್ ಯು ಆರ್ ದ ಬೆಸ್ಟ್ ಪೇರ್ ಆ್ಯಂಡ್ ನಿಮ್ಮ ಕುಂದಾಪುರ ಕನ್ನಡ ಲ್ಯಾಂಗ್ವೇಜ್ ಕೇಳಿದಾಗಳೆಲ್ಲ ನನ್ನ ಹುಡುಗಿ ನೆನಪಾಗ್ತಾಳೆ. ಅಯ್ಯೋ, ಥ್ಯಾಂಕ್ ಯು. ಅವರ ಗರ್ಲ್ ಫ್ರೆಂಡ್ ಆಗಾದ್ರೆ ಕುಂದಾಪುರದವಳು ಅಂತ ಹೇಳಿ. ಹೌದು, ಗೊತ್ತಾಯ್ತು ನಮ್ಗೆ. ಥ್ಯಾಂಕ್ ಯು. ಹಿಂಗೆ ಪ್ರೀತಿ. ಕುಂದಾಪುರದ ಹೆಣ್ಮಕ್ಳು ಜೋರಿ. ಅದು ಮಂಗಳೂರು ಬದಿಯರು ಹೇಳುದು ಕೇಳ್ಕಣಿ. ಸೊ ಇಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ನಂಗೂ ಮಾತಾಡೋದಂತ ತುಂಬಾ ಇಷ್ಟ. ಈಗ ನಾನೇ ಮಾತಾಡಿ ನನ್ ಗಂಡ ಎಷ್ಟು ವರ್ಡ್ಸ್ ಈಗ ಮಾತಾಡ್ತಾರೆ, ನಂಗೆ ಖುಷಿ ಆಯ್ತು. ನಂಗೆ ಸಹ ಕೇಳಲಿಕ್ಕೆ ಖುಷಿ. ಕುಂದಾಪುರ ಥ್ಯಾಂಕ್ ಯು. ಪ್ರೀತಿ ಹೀಗೇ ಇರ್ಲಿ. ಆದಷ್ಟು ಪೂಜಿತ ಕುಂದಾಪುರ ಕನ್ನಡದಲ್ಲಿ ಮಾತಾಡಲಿ. ಇನ್ನೊಂದು ಕೇಳಿದ್ದಾರೆ ಸ್ಟ್ರೇಂಜರ್ ಅವರು, ಪ್ಲೀಸ್ ಎಕ್ಸ್ಪ್ಲೇನ್ ಯುವರ್ ಟ್ಯಾಲೆಂಟ್ ಆಕ್ವಿಸಿಷನ್ ಜರ್ನಿ ಇನ್ ಇಂಡಿಯಾ. ಹೌ ಮಚ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಇಂಡಿಯಾ ಆಸ್ ಅ ಟ್ಯಾಲೆಂಟ್ ಆಕ್ವಿಸಿಷನ್ ಸ್ಪೆಷಲಿಸ್ಟ್. ಸೊ ಥ್ಯಾಂಕ್ ಯು. ನಂಗೊಂದು ಕ್ವಶನ್ ಕೇಳಿದಿರಿ. ಸೊ ಟ್ಯಾಲೆಂಟ್ ಆಕ್ವಿಸಿಷನ್ ಅಂತ ವಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳುವುದಿಲ್ಲ, ಒಂದು 3 years ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಬೋತ್ ಇನ್ US ಮಾರ್ಕೆಟ್ ಮತ್ತು CEO ಲೆವೆಲಿಗೆ ನಾನು ಹೈರಿಂಗ್ ಮಾಡ್ತಿದ್ದೆ. ಸೊ ಅಷ್ಟೇ. ಅದೊಂದು ಒಳ್ಳೆ ಇದು ಆ್ಯಕ್ಚುಲಿ. ಎಂತ ಹೇಳ್ತಾರೆ ಟ್ಯಾಲೆಂಟ್ ಎಕ್ವಿಸಿಷನ್ ನನಗೆ ಮೊದಲು ಗೊತ್ತಿಲ್ಲ ಆಯಿತು, ಬಟ್ ಆ್ಯಕ್ಚುಲಿ ಈಗ ಅದು ಇದರಲ್ಲಿ ನಮಗೆ ಹೇಗೆ IT ಎಲ್ಲ ತುಂಬ ಜಾಬ್ಸ್ ಹೋಗ್ತಾ ಉಂಟು, ತುಂಬ ಕಡೆ ರಿಸೆಷನ್ ಆಗಿರ್ಬೋದು ಅದು ಇದು ಅಂತ ಲೇ ಆಫ್ ಎಲ್ಲ ಮಾಡ್ತಾರೆ. ಬಟ್ ಟ್ಯಾಲೆಂಟ್ ಎಕ್ವಿಸಿಷನ್ ಅಂತ ಬಂದಾಗ ಇಟ್ಸ್ ಅ ರಿಯಲಿ ಗುಡ್ ಫೀಲ್ಡ್ ಅಂತ ಹೇಳ್ಬೋದು ಒಂದು ಲೆಕ್ಕದಲ್ಲಿ. ಯಾಕಂದರೆ ಅಲ್ಲಿ ಸಹ AI ಎಲ್ಲ ಬರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಅವರು ಯೂಸ್ ಮಾಡೋದು ಆ್ಯಪಲ್ಲಿ AI ಎಲ್ಲ ಉಂಟು ಈಗ. ಬಟ್ ಸ್ಟಿಲ್ ಅಂದರೆ ಕರೆಂಟ್ ಮಾರ್ಕೆಟಲ್ಲಿ ಇಟ್ಸ್ ಎಂತ ಹೇಳ್ತಾರೆ ಅದು ಜಾಬ್ ಒಳ್ಳೇದುಂಟು, ಅಂದರೆ ಮಾಡ್ಬೋದು. ಸೊ ಎಕ್ಸ್ಪೀರಿಯನ್ಸ್ ಅವಳಿಗೆ ಇಂಡಿಯಲ್ಲಿ 3 years ಇತ್ತು, ಬಟ್ ಇಲ್ಲಿ ಬಂದಾಗ ಅವಳು ಇಂಡಿಯಾದಲ್ಲಿರುವಾಗ US ಕ್ಲೈಂಟಿಗೆ ವರ್ಕ್ ಮಾಡ್ತಿದ್ಲು. ಸೊ ಅದು ಇಲ್ಲಿ ತುಂಬ ಹೆಲ್ಪ್ ಆಗಿದೆ. ಇಂಡಿಯಾದಲ್ಲಿ ಕೆನಡಾದಲ್ಲಿ ಅವಳ ಇಂಟರ್ವ್ಯೂ ಅಲ್ಲಿ ಅದೇ ಕ್ವಶನ್ಸ್ ಕೇಳಿದ್ರು, ಇಂಡಿಯಾದಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ಯಾರಿಗೆ ಹೈರ್ ಮಾಡ್ತಿದ್ರಿ, ಹೌದು, ಯಾವ ತರದ ಜಾಬ್ಸಿಗೆ ಹೈರ್ ಮಾಡ್ತಿದ್ರಿ. ಸೊ ನಾನು ಅಲ್ಲಿ CXO ಅಂತ ಹೇಳಿದಾಗ ಅವರು ನಿಮ್ಗೆ 100 ಮಾರ್ಕ್, ನೀವು ಬನ್ನಿ ಒಳಗೆ. ಹಾಗೆ ಇಮಿಡಿಯೇಟ್ ಕೆನಡಾಕ್ಕೆ ಬಂದಾಗ ಜಾಬ್ ಸಿಕ್ಕಿದ್ದು. ಸೊ ಇಲ್ಲಿ ತುಂಬ ಆಪರ್ಚುನಿಟೀಸ್ ಉಂಟು. IT-ಗಿಂತ ಜಾಸ್ತಿ ಕೆನಡಾದಲ್ಲಿ ಇಂಥ ಫೀಲ್ಡಿಗೆ ನನ್ನ ಪ್ರಕಾರ ಆಪರ್ಚುನಿಟಿ ಜಾಸ್ತಿ. ಹೌದು. ಸೊ ಅದಾದ್ಮೇಲೆ ಇನ್ನೊಬ್ರು ಕೇಳಿದ್ದಾರೆ, ಗಿವ್ ಮಿ ಸಮ್ ಬಿಸ್ನೆಸ್ ಐಡಿಯಾಸ್. ನಮ್ಗೆ ಐಡಿಯಾ ಗೊತ್ತಿದ್ರೆ ನಾವ್ ಯಾಕೆ ಇಷ್ಟು ಕಷ್ಟಪಡ್ತಿದ್ವಿ ಇಲ್ಲಿ ಬಂದು. ಎಕ್ಸಾಕ್ಟ್ಲಿ, ನಾವು ಬಿಸ್ನೆಸ್ ಮಾಡಿಕೊಂಡು ಇಂಡಿಯಾದಲ್ಲಿ ಇರ್ತಿದ್ವಿ. ಬಟ್ ಈಗ ಅದು ಕರೆಂಟ್ ಇದರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಕರೆಕ್ಟ್. ಅಂದರೆ ಬಿಸ್ನೆಸ್ ಐಡಿಯಾ ಪ್ರತಿಯೊಬ್ಬರಿಗೆ ಇರಬೇಕು. ಅಂದರೆ ಖಾಲಿ ನಮ್ಮ ಸ್ಯಾಲರಿಯಲ್ಲಿ ಬದುಕಲಿಕ್ಕೆ ಕಷ್ಟ ಉಂಟು ಇನ್ನು ಫ್ಯೂಚರಲ್ಲಿ. ಆ್ಯಂಡ್ ಈಗ ಅದು ಮಾರ್ಕೆಟಲ್ಲಿ ನೋಡಿದರೆ ಹೆದರಿಕೆ ಆಗ್ತದೆ. ಸೊ ಬಿಸ್ನೆಸ್ ಅಂತ ಹೇಳಿದರೆ ಅಂತ ಹೇಳ್ತಾರೆ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ಬೋದು. ನೀವು ಎಂತ ಹೇಳ್ತಾರೆ SIP ಮಾಡಿಕೊಂಡು ಇನ್ವೆಸ್ಟ್ ಮಾಡುವುದಾಗಿರ್ಬೋದು, ಅಥವಾ ಬಾಂಡ್ಸಲ್ಲಿ ಆಗಿರ್ಬೋದು, ಆ ಥರ. ಸೊ ಐ ಥಿಂಕ್ ಅದೆಲ್ಲ ಇನ್ನೊಂದು ವಿಡಿಯೋಲಿ ಮಾತಾಡ್ಬೋದು. ಸದ್ಯಕ್ಕೆ ನಮಗೆ ಬಿಸ್ನೆಸ್ ಐಡಿಯಾ ಅಂತ ಹೇಳಿ ಏನಿಲ್ಲ. ಬಟ್ ರಿಯಲ್ ಎಸ್ಟೇಟ್ ಏನಾದ್ರು ಮಾಡ್ಬೋದು. ಆಕ್ಚುಲಿ ಅದೊಂದು ಬಿಸ್ನೆಸ್ ಐಡಿಯಾ, ಅದು ಒಳ್ಳೇದು ಆ್ಯಕ್ಚುಲಿ. ಮನೆ ಎಲ್ಲ ತೆಗೆದು ಬಾಡಿಗೆ ರೆಂಟ್ ಕೊಡೋದು, ಅಂದರೆ ಕಮ್ಮಿ ಇನ್ವೆಸ್ಟ್ ಮಾಡಿ ಮನೆ ತಗೊಳ್ಬೇಕು, ಒಂಥರ ಸೆಕೆಂಡ್ ಹ್ಯಾಂಡ್ ಥರ. ಮತ್ತೆ ಬಾಡಿಗೆ ಅದರಿಂದ ರೆಂಟಲ್ ಈಲ್ಡ್ ಜಾಸ್ತಿ ಬರುವ ಥರ ಬಾಡಿಗೆ ಕೊಟ್ಟು ಮಾಡುವಂಥದ್ದು, ಅದು ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ. ಬಟ್ ಅದು ಬಿಟ್ಟು ನಮಗೆ ಸದ್ಯಕ್ಕೆ ಬೇರೆ ಏನು ಬಿಸ್ನೆಸ್ ಐಡಿಯಾ. ಕಡೆಗೆ ನೆಕ್ಸ್ಟ್ ದೀಪಿಕಾ ಅವರು ಕೇಳಿದ್ದಾರೆ, ಲವ್ ಮ್ಯಾರೇಜ್ ವರ್ಸಸ್ ಅರೇಂಜ್ ಮ್ಯಾರೇಜ್, ಲುಕಿಂಗ್ ಎಟ್ ಯು ಇಟ್ ಲುಕ್ಸ್ ಲೈಕ್ ಲವ್ ಮ್ಯಾರೇಜ್. ಬಟ್ ಇದರಿಂದ ಲುಕಿಂಗ್ ಎಟ್ ಯುವರ್ ಕ್ವಶನ್ ನಂಗೆ ತಲೆಗೆ ಬಂತು ಎಂತ ಗೊತ್ತಾ, ನೀವು ನಮ್ದು ಪಾರ್ಟ್ 1 ಕಾಣಲಿಲ್ಲ. ಇದೇ ಕ್ವಶನ್ ಬಂದಿತ್ತು. ಆ್ಯಂಡ್ ಆನ್ಸರ್ ಅಂತ ಹೇಳಿದ್ರೆ ನಮ್ದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಲ್ಲ, ನೋಡ್ಲಿಕ್ಕೆ ಮಾತ್ರ ಲವ್ ಮ್ಯಾರೇಜ್. ನೆಕ್ಸ್ಟ್ ಇನ್ನೊಬ್ರು ಕೇಳಿದ್ದಾರೆ, ನಿಮ್ಮ ಯೂಟ್ಯೂಬ್ ಇನ್ಕಮ್ ಎಷ್ಟು? ಯೂಟ್ಯೂಬ್ ಇನ್ಕಮ್ ನಮಗೆ ಇನ್ನೂ ಬರಲಿಲ್ಲ, ಬಟ್ ಹೋಪ್ಫುಲಿ ಐ ಥಿಂಕ್ ಈ ತಿಂಗಳಲ್ಲಿ ನಮಗೆ ಬರ್ಬೋದು. ಅದೆಂತ ಇದೆಲ್ಲ ಬಂದಿತ್ತು ನಮಗೆ ಆ್ಯಡ್ ಎಂತ ಹೇಳ್ತಾರೆ ಅದಕ್ಕೆ, ಗೂಗಲ್ ಆ್ಯಡ್ಸೆನ್ಸ್ ಇದು
ಫಿಲ್ ಮಾಡಲಿಕ್ಕೆಲ್ಲ ಬಂದಿತ್ತು. ಮಾನಿಟೈಸೇಷನ್ ಆಗಿ ನಮ್ದೊಂದು ಈಗ 4 ಮಂತ್ಸ್ ಸಮಥಿಂಗ್ ಆಯಿತು, 4-5 ಮಂತ್ಸ್ ಆಯಿತು. ಬಟ್ ಇಲ್ಲಿ ತನಕ ಫಸ್ಟ್ ಇನ್ಕಮ್ ಬರಲಿಲ್ಲ. ಬಂದ ಮೇಲೆ ಖಂಡಿತ ಒಂದು ನಿಮ್ಮೆಲ್ಲರ ಸಪೋರ್ಟಿಂದನೇ ಬರೋದು ಬಂದರೆ ಅಲ್ವಾ. ಸೊ ಖಂಡಿತ ಅದನ್ನೊಂದು ವಿಡಿಯೋ ಮಾಡಿ ನಾವು ನಮ್ಮ ಯೂಟ್ಯೂಬಲ್ಲಿ ಎಷ್ಟು ಅರ್ನಿಂಗ್ ಬರ್ತದೆ, ನಮ್ಮದು ಏನು ಹೆಚ್ಚು ವ್ಯೂಸ್ ಇಲ್ಲ, ಬಟ್ ನಮ್ಮ ವ್ಯೂಸಿಗೆ ಸಹ ಎಷ್ಟು ಬರ್ತದೆ, ನೀವು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ ಖಂಡಿತ ನೆಕ್ಸ್ಟ್ ಟೈಮ್ ಮಾತಾಡುವ. ಹೌದು, ಫಸ್ಟ್ ಯಾವುದಕ್ಕೂ ದುಡ್ಡು ಬರ್ಕ್. ಹೌದು, ಆ್ಯಂಡ್ ಫಸ್ಟ್ ಇನ್ಕಮ್ ಯೂಶಲಿ ಆ್ಯಕ್ಚುಲಿ $100 USD ರೀಚ್ ಆದರೆ ಬರೋದು. ಸೊ $100 ಅಂತಾನೆ ಅನ್ಕೊಳ್ಬೋದು. ಅದು ಇಂಡಿಯನ್ ರುಪೀಸಲ್ಲಿ 8,000 ಸಮಥಿಂಗ್ ಅಂತ. ನೆಕ್ಸ್ಟ್, ಹಾಯ್ ಗೈಸ್, ಬೋತ್ ಆಫ್ ಯು ಆರ್ ಮೇಡ್ ಫಾರ್ ಈಚ್ ಅದರ್, ಲವ್ ಯು ಬೋತ್ ಆಫ್ ಯು. ಲವ್ ಯು ಟು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ತರ ಇರಲಿ, ನಮಗೆ ಖುಷಿ ಆಗ್ತದೆ. ಸೊ ನಾವು ವಿಡಿಯೋ ಮಾಡುವತ್ತಿಗೆ ನಮ್ಗೆ ಜಾಸ್ತಿ ಖುಷಿ ಆಗ್ತದಂದ್ರೆ ನೀವು ಕಾಮೆಂಟ್ಸ್ ಮಾಡುದು ಅಥವಾ ನಮ್ಗೊಂದು DM ಮಾಡಿ ಹೇಳ್ತೀರಿ ಅಲ್ಲ, ಸೊ ಅದೆಲ್ಲ ಕೇಮ್ಕೆ ಒಂಥರ ಖುಷಿ ಆಯ್ತು. ಥ್ಯಾಂಕ್ ಯು, ಹೀಗೆ ಪ್ರೀತಿ ಮಾಡ್ತಾ ಇರಿ. ಆಮೇಲೆ ಇನ್ನೊಬ್ರು ಕೇಳಿದ್ದಾರೆ, ಅನಂತ ಪುರೋಹಿತ್ ಅವರು, ಹೌ ಡು ವಿ ಬಿಕಮ್ ಫ್ರೆಂಡ್ಸ್? ವಿ ಆರ್ ಆಲ್ರೆಡಿ ಫ್ರೆಂಡ್ಸ್ ಅಲ್ಲ, ಇನ್ ಬಿಕಮಿಂಗ್ ಫ್ರೆಂಡ್ಸ್ ಅಂತ ಇಲ್ಲ. ನೀವು ನಮ್ಗೆ DM ಮಾಡಿದ್ರೆ ಮೋಸ್ಟ್ ಆಫ್ ದಿ ಟೈಮ್ ನಾವು ರಿಪ್ಲೈ ಕೊಡ್ತೇವೆ. ಸೊ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ಅಂತ ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಖಂಡಿತ ನೀವು ಯಾವ ಊರಿನವ್ರು ಅಂತೇಳಿ ಗೊತ್ತಿರಿ, ನಾವು ಆ ಊರಿಗೆ ಬಂದಾಗ ಅಥವಾ ಮಂಗಳೂರಲ್ಲಿ ಇದ್ರೆ ನೀವು ಕುಂದಾಪುರ ಸೈಡ್, ನಾವು ಇಂಡಿಯಾಕ್ಕೆ ಬಂದಾಗ ಮೀಟ್ ಆಗ್ಬೋದು. ಫ್ರೆಂಡ್ಶಿಪ್ ಅನ್ನು ಇನ್ನು ಜಾಸ್ತಿ ನೆಕ್ಸ್ಟ್ ಲೆವೆಲ್ಗೆ ತಕೊಂಡು ಹೋಗ್ಬೋದು. ನೆಕ್ಸ್ಟ್, ಹಾಯ್, ಫೂಜು ಕಾಜು ಅಂದ್ರೆ ಎಂತ? ಅಂದ್ರೆ ಕಾಜು ಕಟ್ಲಿ ಅನ್ಕಂಡು ಇಲ್ಲ, ಸುಮ್ನೆ ಜೋಕ್. ಗುಡ್ ಕ್ವಶನ್. ಆಕ್ಚುಲಿ ಲಾಸ್ಟ್ ಟೈಮ್ ಈ ಕ್ವಶನ್ ಬರ್ಲಿಲ್ಲ ಇತ್ತು, ಬಟ್ ನಮ್ಗೆ ಸುಮಾರು ಜನ ಮೆಸೇಜ್ ಅಲ್ಲಿ ಕೇಳ್ತಿದ್ರು. ಸೊ ಫೂಜು ಕಾಜು ಅಂದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡುವತ್ತಿಗೆ ಹೇಳ್ತೆ, ಫೂಜು ಕಾಜು ಸ್ಟೋರೀಸ್ ಅಂದ್ರೆ ನಾನ್ ಫೂಜು, ಅದ್ರ ಅರ್ಥ ಕೇಳ್ತಿದ್ದಾರೆ, ಕಾಜು ಸ್ಟೋರೀಸ್ ಅಂತ. ಸೊ ನಾನ್ ತುಂಬಾ ಕ್ರಿಯೇಟಿವ್ ಅಂತ ಜನ ಎಣಿಸ್ಕೊಂಡಿರೋ, ಆದ್ರೆ ನಾನು ಅಷ್ಟು ಕ್ರಿಯೇಟಿವ್ ಇಲ್ಲ, ಬೇಡದಿದ್ದ ವಿಷಯದಂಗೆ ಇದ್ದೆ. ಸೊ ಫೂಜು ಕಾಜು ಹೆಸರು ನಾನೇ ಇಟ್ಟದ್ದು. ಸೊ ಫೂಜು ಅನ್ಕೊಂಡ್ ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಹೆಸರು. ಆಮೇಲೆ ಪಂಕಜ್ ಅನ್ಕೊಂಡ್ ಇವ್ರ ಹೆಸರಲ್ಲ. ಸೊ ಕಾಜು KAJ, ಆ ಪಂಕಜ್ ಇದು ಲಾಸ್ಟ್ 3 ಲೆಟರ್ ನಾ ತೆಗ್ದೆ, ಅದನ್ನ ತೆಗ್ದೊಂದು ಯು ಹಾಕ್ದೆ. ಸೊ ಫೂಜು ಅಂಡ್ ಕಾಜು ಸ್ಟೋರಿ. ಸೊ ಇವರ ಮನೇಲೆಲ್ಲ ನಾನು ಕಾಜು ಅಂತಾನೆ ಫೇಮಸ್. ಹೌದು, ನಾವು ನಿನ್ನೆ ಮ್ಯಾಚಿಗೆ ಹೋಗಿದ್ದೆ, ಅಲ್ಲೂ ಎಲ್ಲ ಕೇಳ್ತಾ ಇದ್ರು, ನಿಮ್ಮನ್ನ ಫೂಜು ಅಂತ ಕರಿಬೇಕು, ನಿಮ್ ಗಂಡನ ಅಂತ ಕಾಜು ಅಂತ ಕರಿಬೇಕಾ, ಪಂಕಜ್ ಅಂತ ಕರಿಬೇಕು? ನಾ ಹೇಳಿದೆ, ನೀವು ಪ್ರೀತಿಯಿಂದ ಎಂತ ಕರೆದ್ರು ನಮ್ಗೆ ಗೊತ್ತಾಯ್ತು, ಏನ್ ಬೇಕಾದ್ರೆ ಕರೀನಿ ಅನ್ಕಂಡು ಹಾಗೆ. ಸೊ ನೆಕ್ಸ್ಟ್, ಸ್ವರೂಪ್ ಅವ್ರು ಕೇಳಿದ್ದಾರೆ, ಮಿಸ್ಟರ್ ಕಾಜು ಅವರೇ, ನಿಮ್ಗೆ ಕೋಡಿ ಬೇಬ್ ಸಿಕ್ಕಿರೋದು ಎಷ್ಟು ಪುಣ್ಯ ಎಂದು ನೀವು ಎಣಿಸ್ತೀರಿ? ನಮ್ಮ ಕೋಡಿ ಬೇಬ್. ಹೌದು, ಕೇಳಿ ಕೇಳಿ ಸಮ ಕೇಳಿ, ಹಿಂಗಿಂದೆಲ್ಲ ಕ್ವಶನ್ ಕೇಳ್ತಾ ಇರಿ. ಅವರಿಗೆ ಎಣಿಸ್ಬೇಕು, ನಾನೇ ಭಾಗ್ಯವಂತ ಅಂತ. ನಾನು ಅದೇ ಹೇಳಿಕ್ಕೆ ಹೊರಟೆ, ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ನಾನು ರೀಲೇ ಮಾಡಿ ಹೇಳಿದ್ದೇನೆ ನಾನೇ ಭಾಗ್ಯವಂತ ಅಂತ ಹೇಳಿ. ಇದಕ್ಕಿಂತ ದೊಡ್ಡದ್ ನಾನು ಏನ್ ಹೇಳಿ. ಸೊ ಕೋಡಿ ಬೇಬ್ ನೀವು ಫಸ್ಟ್ ಪಾರ್ಟ್ ಸಹ ನೋಡಿ, ಅದರಲ್ಲಿ ನಾ ಹೇಳಿದ್ದೇನೆ. ಇದು ಫಸ್ಟಿಗೆ ನಾನು ಓಕೆ ಹೇಳಿದೆ, ಇದು ನಮ್ಮ ಮೈಟ್ ಬೇಬ್ ಅಂತೇಳಿ. ಮೈಟ್ ಬೇಬ್ ಅಂದ್ರೆ ಕಾಲೇಜ್, ಬಟ್ ಕೋಡಿ ಬೇಬ್ ಅಂತೇಳಿ ನಂಗೆ ಖುಷಿ ಆದದ್ದು. ಸೊ ತುಂಬ ಖುಷಿ ಉಂಟು, ನಿಮ್ಮ ಕೋಡಿ ಬೇಬ್ ನನಗೆ ಸಿಕ್ಕಿದ್ದು. ಅವ್ರದ್ದು 7 ಜನ್ಮದ ಪುಣ್ಯ. ಹೌದು, ಇದಕ್ಕಿಂತ ಜಾಸ್ತಿ ಏನು ಹೇಳಕ್ಕಾಗ್ತಿಲ್ಲ ಅಲ್ಲ. ಆ್ಯಕ್ಚುಲಿ ನಮ್ಮ ಕೋಡಿ ಬೇಬ್ ಇಲ್ಲದಿದ್ರೆ ಸಹ ಸೊ ತುಂಬ ಖುಷಿ ಉಂಟು ಸಿಕ್ಕಿದ್ದು. ಏನೋ ಜನ್ಮದ ಪುಣ್ಯ ಅಂತ ಅಷ್ಟೆಲ್ಲ ಹೇಳಿದ್ರೆ ಹೀಗೆ ಕೊಂಬಿ ಹೀಗೆ ಬರ್ತದೆ. ಆಕಾಶದಲ್ಲಿದ್ದೆ, ಶಾರ್ಟ್ ಅಂಡ್ ಸ್ವೀಟ್ ಇಡುವ, ತುಂಬಾ ಖುಷಿ ಉಂಟು. ಹೌದು. ಸೊ ನೆಕ್ಸ್ಟ್, K-Docs ಅವ್ರು ಹೇಳಿದ್ದಾರೆ, ಪೂಜಿತಾಸ್ ಯಂಗರ್ ಸಿಸ್ಟರ್, ಮೈ ಸೀನಿಯರ್ ಹಿಯರ್ ಇನ್ ಕ್ಯಾನರಾ ಇಂಜಿನಿಯರಿಂಗ್ ಕಾಲೇಜ್. ಓ, ಈಗ ಹಾಗಾದ್ರೆ ನನ್ನ ಮತ್ತೆ ಇವರನ್ನು ಮಾತ್ರ ಗುರ್ತಿಡುದಲ್ಲ, ಸೊ ನನ್ನ ತಂಗಿಯವರನ್ನು ಗುರ್ತಿಡಿತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೀನಿಯರ್ ಹೌದಾ? ಹಂಗಾರೆ ನೀವು ಸ್ವಲ್ಪ ಕ್ವಶನ್ ಎಲ್ಲ ಕೇಳಿ ಅವ್ರ ಹತ್ರ, ಅಂದ್ರೆ ಟೆಕ್ನಿಕಲಿಯೂ ಎಷ್ಟು ಸೌಂಡ್ ಇದ್ರನ್ ಗೊತ್ತ. ನೆಕ್ಸ್ಟ್, ಹೋಯ್, ನಾನು ಕುಂದಾಪುರದ ಗಂಡು, ನಂಗೂ ಕ್ಯಾನಡಾ ಬರ್ಕ್ ಅಂತೇಳಿ ಬರ್ಲಕ್ಕ ಬ್ಯಾಡ್ದ. ಸೊ ಶ್ರೀಶಿ ಶೆಟ್ಟಿ ಒಳ್ಳೆ ಕ್ವಶನ್ ಕೇಳಿರಿ, ಆದ್ರೆ ನಂಗೆ ಕ್ಲಾರಿಟಿ ಸಿಕ್ಲಿಲ್ಲ. ನೀವು ಕ್ಯಾನಡಕ್ಕೆ ಓದಕ್ಕೂ ಬತ್ತಿದ್ರಿಯಾ ಅಥವಾ ಕೆಲಸ ಮಾಡು ಬತ್ತಿದ್ರಿಯಾ, ಎಂತಕ್ಕೆ ಬತ್ತಿದ್ರಿ ಅನ್ಕ ನಂಗೆ ಗೊತ್ತಿಲ್ಲ. ಸುಮ್ಮನೆ ತಿರ್ಗು ಕಾರ್ ಪ್ಲೀಸ್ ಬಂದು ಹೋಯ್ನಿ, ಆರಾಮ್ಸೆ ಬಂದು ಹೋಯ್ನಿ. ಅದೇ ಕೆಲಸದಾದ್ರೆ ಸಹ ಕೆಲಸ ಅಲ್ಲ, ಸ್ಟಡೀಸಿಗಾದ್ರೆ ಖಂಡಿತ ಬರ್ಬೋದು. ಬಟ್ ಕೆಲಸದ ಈಗ ಸಿಚುವೇಶನ್ ಅಲ್ಲಿ ಕೆನಡಾ ನೀವು ರಿಸರ್ಚ್ ಮಾಡಿ, ಇಂಟರ್ನೆಟ್ ಅಲ್ಲಿ ಉಂಟು. ಈಗ ಸಿಚುವೇಶನ್ ಸ್ವಲ್ಪ ಎಂತ ಹೇಳ್ತಾರೆ, ಮಾರ್ಕೆಟ್ ಡೌನ್ ಹೋಗಿದೆ, ಒಳ್ಳೆ ಇಲ್ಲ, ಅಷ್ಟು ಒಳ್ಳೆ ಇಲ್ಲ. ಐ ಥಿಂಕ್ ಯುರೋಪ್ ಸೈಡ್ ಆ ಸೈಡ್ ಹೋಗುದು ಒಳ್ಳೇದು ಕೆಲ್ಸಕ್ಕಾದ್ರೆ.
ಬಟ್ ಸ್ಟಡೀಸಿಗೆಲ್ಲ ಆದರೆ ಖಂಡಿತ ಈಗ ಸಹ ಬರ್ಬೋದು. ಹೌದು. ಬಟ್ ಅವಳು ಹೇಳ್ದಾಗ ವಿಸಿಟರ್ ಆದರೆ ಖಂಡಿತ ಬನ್ನಿ, ನಮ್ಮನ್ಸ ಮೀಟ್ ಆಗಿ ಬಂದಾಗ. ಕಡೆಗೆ ನೆಕ್ಸ್ಟ್ ನಿಕ್ಲೆಗ್ ಊರಿಗೆ ಬಂದಾಗ ಎಡ್ಡೆ ದೃಷ್ಟಿ ದೆಪ್ಪುಲೆ ನಿಕ್ಲೆನ ಪೇರ್ ಮಸ್ತ್ ಇಷ್ಟ ಅಂತ ಗಣೇಶ್ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್. ದೃಷ್ಟಿ ದೆಪ್ಪೋಡು ನಮ್ಮ ಆಕ್ಚುಲಿ ಮುಲ್ಪಲ ಟ್ರೈ ಮಲ್ಪ ದೃಷ್ಟಿ ದೆಪ್ಪೇರೆ ನಾನು ಕೆಲವರ ದೆಪ್ಪೆ ಫ್ರೈಡೆ ಪೂರ ಇಲ್ಲಾಡ್ ಮಾತ ಪನೊಂದು ಉಪ್ಪೇರು ಅಂಡ ದೃಷ್ಟಿ ದೆಪ್ಪಲೆ ಅಂದು. ಸೊ ಆಯ್ನತ್ ಟ್ರೈ ಮಲ್ಪ ನಮ್ಮಲ್ಲ. ಬಟ್ ಇಂಡೆಕ್ ಇಂಡೆಡ್ ನಮ್ಮ ಪಂಡ ಲಾಸ್ಟ್ ಟೈಮ್ ಬಂದಾಗ ಅಂಚನೆ ಸೇಮ್ ಅಲ್ನ ಅಜ್ಜಿ ಎನ್ನ ಇಲ್ಲ ಎನ್ನ ಅಮ್ಮ ಮತ್ತ ಪನೊಂದು ಉಪ್ಪೇರು ಎನ್ನ ಅಕ್ಕಲ ಅಂಚನೆ. ಸೊ ಅಕ್ಕಲ ದೃಷ್ಟಿ ದೆಪ್ಪೇರು. ಸೊ ನೆಕ್ಸ್ಟ್ ಟೈಮ್ ಬಂದಾಗಲ್ಲ ದೆಪ್ಪುವ ಬೊಕ್ಕ ಇರ್ ಪಂಡರ್ ಎಂಚಿನ ನಿಖಿಲ್ನ ಪೇರು ಮಸ್ತ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಇರ್ನ ಪ್ರೀತಿ ಇಂಚನೆ ಇಪ್ಪಡು ಬೊಕ್ಕ ಇಂಚನೆ ಕ್ವಶನ್ಸ್ ಕಮೆಂಟ್ ಮೆಸೇಜಸ್ ಮಾತ ಮಲ್ತೊಂದು ಉಪ್ಪಲೆ ಕೇನಾಗಲ ಖುಷಿ ಅಪ್ಪು ಇಷ್ಟ ಪನ್ನಾಗ ಎಂಕ್ಲೆಗಲ ಮಸ್ತ್ ಖುಷಿ ಅಪ್ಪು. ಥ್ಯಾಂಕ್ ಯು. ಸೊ ಲಾಸ್ಟ್ ಟೈಮ್ ಸಂತೋರು 1-2 ಇಮೋಜಿ ಕಳಿಸಿದ್ರು. ಈ ಸಡಿ ಸಂತೋರು 3 ಇಮೋಜಿ ಕಳಿಸಿದ್ದಾರೆ. ನಂದು ಇಮೋಜಿ ಸೇಮ್ ಕಣ್ಣಲ್ಲಿ ಹಾರ್ಟ್ ನಂಗೆ. ಸಂತು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೆಕ್ಸ್ಟ್ ಜಾಬ್ ಆ್ಯಂಡ್ ಸ್ಯಾಲರಿ ಹೇಳಿ. ಇದು ನಾನು ಹೇಳ್ತೇನೆ, ಇದು ಆಕ್ಚುಲಿ ಪಾರ್ಟ್ 1 ನೀವು ಖಂಡಿತ ನೋಡಿ ವಾಪಸ್ ಹೋಗಿ. ಅದ್ರಲ್ಲಿ ನಾವು ಹೇಳಿದ್ದೇವೆ ಜಾಬ್ ಯಾವುದು. ಎಗೇನ್ ಹೇಳ್ತೇನೆ ನಿಮ್ಮ ಈಸಿನೆಸ್ಸಿಗೆ. ಸೊ ನಾನು IT ಅಲ್ಲಿ ಇರೋದು, ಇವಳು ಟ್ಯಾಲೆಂಟ್ ಎಕ್ವಿಸಿಷನ್ಗೆ HR ಫೀಲ್ಡಲ್ಲಿ ಇರೋದು. ಸೊ ಆ್ಯಂಡ್ ಉಳಿದ ಡೀಟೇಲ್ಸಿಗೆ ಪಾರ್ಟ್ 1 ನೋಡಿ. ಸೊ ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಬಂದಿದೆ. ಕೆನಡಾದಲ್ಲಿ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟು? ವಾವ್. ಕೆನಡಾದಲ್ಲಿ ಆಕ್ಚುಲಿ ಇದು ನಾವು ಅನ್ಕೊಳ್ತಿದ್ವಿ ಒಂದು ವಿಡಿಯೋ ಮಾಡ್ಬೇಕಂತ. ಕೆನಡಾದಲ್ಲಿ ಅಂದ್ರೆ ಇಲ್ಲಿದು ರೆಂಟ್ ಆಗಿರ್ಬೋದು, ಮತ್ತೆ ನಮ್ಗೆ ಇಲ್ಲಿ ಮನೆ ಸಾಮಾನಿಗೆ ಎಷ್ಟು ಆಗ್ತದೆ ತಿಂಗಳಿಗೆ, ಮತ್ತೆ ನಮ್ಗೆ ಎಂತೆಲ್ಲ ಖರ್ಚಿರ್ತದೆ ಇಲ್ಲಿ, ಅದು ಬಿಟ್ಟು ಏನೆಲ್ಲ ಖರ್ಚುಂಟು ಎಷ್ಟಾಗ್ತದೆ. ಸೊ ಅದನ್ನೊಂದು ಡೀಟೇಲ್ಡ್ ವಿಡಿಯೋ ಮಾಡ್ಬೇಕಂತೇಳಿ ಡಿಸ್ಕಷನ್ ಮಾಡಿದ್ದೇವೆ. ಬಟ್ ಇನ್ನು ಮಾಡ್ಲಿಕ್ಕೆ ಚಳಿಗಾಲದಲ್ಲಿ ಒಂದು ವಿಡಿಯೋ ಮಾಡ್ತೇವೆ. ಇನ್ನು ಮುಹೂರ್ತ ಕೂಡಿ ಬರ್ಲಿಲ್ಲ. ಸೊ ಮುಹೂರ್ತ ಬಂದ ಕೂಡಲೇ ಮಾಡ್ತೇವೆ. ಸೊ ಸದ್ಯಕ್ಕೆ ಹೇಳ್ಬೇಕಂದ್ರೆ ಮಂತ್ಲಿ ಎಕ್ಸ್ಪೆನ್ಸ್ ಇಲ್ಲಿದು ರೆಂಟ್, ಮತ್ತೆ ಯಾವುದು ಇಲ್ಲಿ ರೆಂಟ್, ಮನೆ ಸಾಮಾನು, ಗ್ರಾಸರಿ, ಟ್ರಾವೆಲ್, ಮತ್ತೆ ಇಂಟರ್ನೆಟ್ ಬಿಲ್, ಮತ್ತೆ ಎಂತ ಉಂಟು ಬೇರೆ ಎಕ್ಸ್ಪೆನ್ಸ್. ಕೆಲವರಿಗೆ ಎಲೆಕ್ಟ್ರಿಸಿಟಿ, ವಾಟರ್, ಮತ್ತೆ ಔಟ್ಸೈಡ್ ಫುಡ್, ಹೊರಗೆ ನಾವು ಯಾವಾಗಾದ್ರೂ ಹೊರಗಿದು ತಿಂದ್ರೆ ಅದ್ರದ್ದು. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ 2000 ಎಷ್ಟು ಇಲ್ಲಿದು ಡಾಲರ್ಸ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಗೊಂದು ಅದರ್ ಎಕ್ಸ್ಪೆನ್ಸಸ್ ಎಲ್ಲ ಇಟ್ಟು ಒಂದು 2400-500 ಒಳಗೆ ಕನ್ಸಿಡರ್ ಮಾಡ್ಬೋದು. ಅಂದ್ರೆ ಒಂದು 2500 ಬೇಕು ನಾರ್ಮಲ್ ಆಗಿ ಇಲ್ಲಿ ಬದುಕಲಿಕ್ಕೆ. ಅಂದ್ರೆ ಕಮ್ಮಿ ರೆಂಟ್ ಅಲ್ಲಿ ಇತ್ತು. ಅದೇ ನೀವು ಈಗ ವ್ಯಾನ್ಕೋವರ್ ಡೌನ್ ಟೈಮ್ ಅಂತ ನನ್ನ ಕೆಲಸದ ವ್ಯಾನ್ಕೋವರ್ ಡೌನ್ ಟೌನ್ ಸೈಡ್ ಅಲ್ಲಿ ಆದ್ರೆ ಒಂದೊಂದು ಅಪಾರ್ಟ್ಮೆಂಟ್ ರೆಂಟ್ ಒಂದು ಎಷ್ಟು 2000 ಮೇಲೆ ಉಂಟು, 2000 ಮೇಲೆ ಇರ್ತದೆ. ಸೊ ತುಂಬಾ ಕಾಸ್ಟ್ಲಿ ಇರ್ತದೆ. ಅಂಡ್ ನೀವು ನಿಮ್ಗೆ ಗೊತ್ತಿರ್ಬೋದು ಎಂತ ಹೇಳಿದ್ರೆ ಇಡೀ ವರ್ಲ್ಡ್ ಅಲ್ಲೇ ವ್ಯಾನ್ಕೋವರ್ ಫೋರ್ತ್ ಕಾಸ್ಟ್ಲಿಯೆಸ್ಟ್ ಸಿಟಿಯಲ್ಲಿ ಬರ್ತದೆ ಇಡೀ ವರ್ಲ್ಡ್ ಅಲ್ಲಿ. ಸೊ ತುಂಬಾ ಈ ರೀಸೆಂಟ್ ಡೇಸ್ ಆಫ್ಟರ್ ಕೊರೋನಾ ತುಂಬಾ ಲಿವಿಂಗ್ ಎಕ್ಸ್ಪೆನ್ಸಸ್ ತುಂಬಾ ಮೇಲೆ ಹೋಗಿದೆ. ಅಂಡ್ ನಾನೇ ಈಗ ಬಂದು 3 years ಈ ಟೈಮ್ ಅಲ್ಲೇ ನೋಡ್ತಿದ್ದೆ. ನಾನು ಬಂದಾಗಿಂದ ಈಗ ತನಕ ಒಂದೊಂದು ವಸ್ತುಗೆ ಆಗಿರ್ಬೋದು, ಎಷ್ಟು ಇನ್ಫ್ಲೇಷನ್, ಎಷ್ಟು ಪ್ರೈಸಿಗೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ಇನ್ಫ್ಲೇಷನ್ ಅಂತ ಹೇಳ್ತೇವೆ ನೋಡಿ. ಆ ಇನ್ಫ್ಲೇಷನ್ ರೇಟ್ ತುಂಬಾ ಲೈಕ್ ನೋಡುವಾಗ ನಮ್ಗೆ ಗೊತ್ತಾಗ್ತದೆ, ಓ ಇದಕ್ಕೆ ಎಷ್ಟು ಕಾಸ್ಟ್ಲಿ ಆಯ್ತು, ಇದಕ್ಕೆ ಎಷ್ಟು ಕಾಸ್ಟ್ಲಿ ಆಯ್ತು ಅಂತ. ಸೊ ತುಂಬಾ ಎಕ್ಸ್ಪೆನ್ಸಿವ್ ಉಂಟು ವ್ಯಾನ್ಕೋವರ್, ಎಸ್ಪೆಷಲಿ ಕೆನಡಾ, ಎಸ್ಪೆಷಲಿ ವ್ಯಾನ್ಕೋವರ್. ಅಂಡ್ ನಿಮ್ಮ ಕ್ವಶನಿಗೆ ಅದೇ ಮಂತ್ಲಿ ಎಕ್ಸ್ಪೆನ್ಸಸ್ ಕೆನಡಿಯನ್ ಡಾಲರ್ಸ್ ಅಲ್ಲಿ ಒಂದು 2500 ಆದ್ರೂ ಮಿನಿಮಮ್ ಬೇಕು ಒಂದು ನಾರ್ಮಲ್ ಆಗಿ ಬದುಕಲಿಕ್ಕೆ. ಅಂಡ್ ಅದು ನಾನು ವಿತ್ ನಾರ್ಮಲ್ ರೆಂಟಲ್ ಆಗಿ ಹೇಳ್ತಿರೋದಲ್ವಾ. ಸೊ ಇದರ ಡೀಟೇಲ್ ವಿಡಿಯೋ ಮಾಡ್ತೇವೆ, ಇಲ್ಲಿ ಎಷ್ಟು ಖರ್ಚಾಗ್ತದೆ, ಅಂದರೆ ಮುಂದೆ ಬರೋರಿಗೆ ಹೆಲ್ಪ್ ಆಗ್ಬೋದು, ಇಲ್ಲಿ ಎಷ್ಟು ಬೇಕು, ಸ್ಯಾಲರಿ ಎಷ್ಟು ಬೇಕು. ಸೊ ಅದರ ಡೀಟೇಲ್ ವಿಡಿಯೋ ಮಾಡುವ. ಬಟ್ ಇಂಡಿಯನ್ ರುಪೀಸಿಗೆ ಅದನ್ನು ಕನ್ವರ್ಟ್ ಮಾಡೋದಾದರೆ 2400-2500 ಹೇಳಿದರೆ ನಾನೊಂದು 60, ಈಗ ಆ್ಯಕ್ಚುಲಿ ಒಳ್ಳೆ ಉಂಟು ಇದು ಎಕ್ಸ್ಚೇಂಜ್ ರೇಟ್ 63 ಉಂಟು. ಬಟ್ 60 ಅಂತೇಳಿ ಕನ್ಸಿಡರ್ ಮಾಡಿದರೆ ಸಹ 1.5 ಲಕ್ಷ ಬೇಕು ಇಂಡಿಯನ್ ರುಪೀಸ್. ಎಲ್ಲರಿಗೆ ಈಗ ಆಶ್ಚರ್ಯ, 2500 ಹೇಳೋ ಗೊತ್ತಾಗಿರ್ಲಿಕ್ಕಿಲ್ಲ. ಬಟ್ 1.5 ಲಕ್ಷ ಇಂಡಿಯನ್ ರುಪೀಸ್ ಅಲ್ಲಿ ತಿಂಗಳಿಗೆ ಬೇಕು. ಇಲ್ಲಿ ನಾರ್ಮಲ್ ಅದು ಆ ಒಂದು ಅಮೌಂಟ್ ಇಲ್ಲಿ ನಾರ್ಮಲ್. ಬಟ್ 1.5 ಲಕ್ಷ ಮಿನಿಮಮ್ ಬೇಕೇ ಬೇಕು. ಹೌದು. ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್, ಆಕ್ಚುಲಿ ಇನ್ನೊಂದು ಅದಕ್ಕೆ ಆಡ್ ಮಾಡುದಾದ್ರೆ, ಈಗ ಕಾರ್ ಎಲ್ಲ ಸ್ವಂತ ತಕೊಂಡು ಮಾಡಿದ್ರೆ ಇನ್ನು ಪೈಲಪ್ ಆಗ್ತದೆ, ಇನ್ನು ಪೈಲ 2 ಲಕ್ಷದ ಮೇಲೆ ಬೇಕು, 2 ಲಕ್ಷ ಮೇಲೆ ಬೇಕು. ಬಟ್ ಡೀಟೇಲ್ ವಿಡಿಯೋ ಮಾಡುವ ನೆಕ್ಸ್ಟ್ ಟೈಮ್. ಸೊ ಲಾಸ್ಟ್ ಕ್ವೆಶ್ಚನ್, ದುಡ್ಡ ಇಲ್ಲ ನೆಮ್ಮದಿಯಾ ಅಂತ.
ವಾವ್, ತುಂಬಾ ಇವರು ಎಂತ ಹೇಳ್ತಾರೆ, ಯೋಚನೆ ಆಧ್ಯಾತ್ಮಿಕ ಮಾಡಿ ಕೇಳಿರೋ ಅಲ್ಲ question ಇದು. ಆಧ್ಯಾತ್ಮಿಕ ಕ್ವಶನ್ ಕೇಳಿದ್ದಾರೆ. ಹೌದು. ಸೊ ದುಡ್ಡ ಅಥವಾ ನೀ ಹೇಳಿ ಫಸ್ಟ್. ನನ್ಗೆ ಕೇಳುದಾದ್ರೆ 1 ಪಾಯಿಂಟ್ ವರೆಗೆ ದುಡ್ಡು ತುಂಬಾ ಇಂಪಾರ್ಟೆಂಟ್. ಸೊ ನಾವೆಲ್ಲ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ದುಡ್ಡು ಇಂಪಾರ್ಟೆಂಟ್. ಬಟ್ ಆ 1 ಪಾಯಿಂಟ್ ಆದ್ಮೇಲೆ ನೆಮ್ಮದಿ ಇಂಪಾರ್ಟೆಂಟ್ ಅಂತ ಎಣಿಸ್ತೇನೆ. ಸೊ 1 ಪಾಯಿಂಟ್ ವರೆಗೆ ನಾನು ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡ್ತೇನೆ, ರೈಟ್. ಅಥವಾ ಒಂದು ಏಜ್ ವರೆಗೆ ಅಂತ. ಯಾರು ಅಂದ್ರೆ ಈ ವರ್ಲ್ಡ್ ಅಲ್ಲಿ ಯಾರು ಸಹ ಹೇಳಲಿಕ್ಕಿಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ. ದುಡ್ಡು ಖಂಡಿತ ಇಂಪಾರ್ಟೆಂಟ್. ಅದಕ್ಕೆಲ್ಲ ಎಲ್ಲರೂ ಅಂದ್ರೆ ಕಷ್ಟಪಡುದು, ಹೌದು. ಕೆಲಸ ಮಾಡುದು ಎಲ್ಲ ಯಾವುದಕ್ಕೋಸ್ಕರ, ದುಡ್ಡಿಗೋಸ್ಕರವೇ. ಖಾಲಿ ನೆಮ್ಮದಿ ಅಂತ ಹೇಳಿದ್ದಿದ್ರೆ ಯಾರು ಕೆಲಸಕ್ಕೆ ಹೋಗ್ತಿಲ್ಲ, ಯಾಕಂದ್ರೆ ಕೆಲಸದಲ್ಲಿ ನೆಮ್ಮದಿ ಇಲ್ಲ. ನೆಮ್ಮದಿ ಬೇಕಾದ್ರೆ ಯಾರು ಕೆಲ್ಸಕ್ಕೆ ಹೋಗುದಿಲ್ಲ. ಹೌದು. ಸೊ ಯಾ, ದುಡ್ಡು ನೆಮ್ಮದಿ ಎರಡು ಅದೆಂತ ಹೇಳ್ತಾರೆ, ಅದು ಯಾವುದು ಒಂದೇ ಇದ್ರಲ್ಲಿ ತೂಗುವಂತದ್ದು ತಕ್ಕಡಿಯಲ್ಲಿ. ಸೊ ಅದು ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಇಲ್ಲ. ಎಂಡ್ ಆಫ್ ದಿ ಡೇ ನೆಮ್ಮದಿಯೇ ಇಂಪಾರ್ಟೆಂಟ್, ದುಡ್ಡಲ್ಲ. ಬಟ್ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುದ್ರಲ್ಲಿ ಉಂಟು. ನಾವು ಕೆಲಸ ಮಾಡುವಾಗ ಸಾಗಿ ದುಡ್ಡಿಗೋಸ್ಕರ ಕೆಲಸ ಮಾಡುದು, ಹೌದು. ಬಟ್ ಆ ದುಡ್ಡನ್ನು ನಾವು ಅದರಿಂದ ನೆಮ್ಮದಿ ಬಂದ್ರೆ ಒಳ್ಳೇದು. ಆ ದುಡ್ಡಿಂದ ನೆಮ್ಮದಿಯೇ ಇಲ್ಲದಿದ್ರೆ ಪ್ರಯೋಜನ ಇಲ್ಲ. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಿ ಹೋಗುದ್ರಲ್ಲಿ ಸುಖ ಜೀವನ ನಾವು ಇದೆ. ಮತ್ತೆ ಅಬ್ರಾಡಿಗೆ ಬಂದಿರೋ ಮೇನ್ ಇಂಟೆನ್ಷನ್ಸ್ ಅದೇ, ದುಡ್ಡು ಮಾಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಸಿಕ್ಬೋದೇನೋ. ನಮ್ಮಂತ ಮಿಡಲ್ ಕ್ಲಾಸ್ ನವರಿಗೆ ಆಸೆ ಅದೇ ಒಂದು ಇದಲ್ಲ, ಅಂದ್ರೆ ದುಡ್ಡು ಮಾಡಬೇಕು ಅಂತ ಹೇಳಿ. ಹೌದು. ಅದು ದುಡ್ಡು ಮಾಡಿದ್ಮೇಲೆ ಮುಂದೆ ನೆಮ್ಮದಿ ಬರ್ಬೋದು ಹೇಳಿ, ಬಟ್ ಅದು ನಿಜ ಅಲ್ಲ. ದುಡ್ಡು ಮಾಡಿಟ್ರೆ ಮುಂದೆ ನೆಮ್ಮದಿ ಇಲ್ಲ. ದುಡ್ಡಿನೊಟ್ಟಿಗೆ ಕಷ್ಟ ಸುಖ ಎರಡೂ ಬರ್ತದೆ. ದುಡ್ಡು ಇಲ್ಲದಾಗ ಸಹ ಇರ್ತದೆ, ದುಡ್ಡು ಬಂದ ಮೇಲೆ ಸಹ ಬರ್ತದೆ. ಅದೇ ನಮ್ಮ ಐ ಥಿಂಕ್ ನನ್ನ ಪ್ರಕಾರ. ಸೊ ಮುಂದಕ್ಕೆ ನೋಡುವ ಯಾವುದು ಹೇಗೆ ಅಂತ. ಸದ್ಯಕ್ಕಂತೂ ದುಡ್ಡು ನೆಮ್ಮದಿ ಎರಡನ್ನು ಮೇಂಟೈನ್ ಮಾಡಿ ಮ್ಯಾನೇಜ್ ಮಾಡಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಹೌದು. ಸೊ ಇದಾಯಿತು ನಿಮ್ಮ ಪ್ರಶ್ನೆ ನಮ್ಮ ಉತ್ತರದ ಎಂಡಿಂಗ್. ಪಾರ್ಟ್ 2 ಇನ್ನೂ ಸಹ ಕ್ವಶನ್ಸ್ ಇದ್ರೆ ಖಂಡಿತ ಕೇಳಿ, ನಾವು ಟ್ರೈ ಮಾಡ್ತೇವೆ ಮೆಸೇಜಸ್ ಮಾಡಿ, ಅಥವಾ ನೋಡುವ ಇನ್ನೊಮ್ಮೆ ಮುಂದೆ ಫ್ಯೂಚರ್. ಇನ್ನೊಮ್ಮೆ ನೀವೇ ತುಂಬಾ ಜನ ಮೆಸೇಜ್ ಮಾಡಿದ್ರೆ ಇಲ್ಲ ಇನ್ನೊಂದು ಪಾರ್ಟ್ 2 ಪಾರ್ಟ್ 3 ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಮತ್ತೆ ನಿಮ್ ಕ್ವಶನ್ ಬೇಸಿಸ್ ಮೇಲೆ ನಾವು ಮುಂದಕ್ಕೆ ಮಾಡುವ. ಅಲ್ಲ, ಅದಕ್ಕಿಂತ ಮೊದಲು ನಾವೇ ಟ್ರೈ ಮಾಡ್ತೇವೆ. ಅಂದ್ರೆ ಈ ಕೆನಡಾದು ಎಕ್ಸ್ಪೆನ್ಸ್ ಆಗಿರ್ಬೋದು, ಮತ್ತೆ ಕೆನಡಾದಲ್ಲಿ ಯಾವುದೆಲ್ಲ ಫೀಲ್ಡಿಗೆ ನೀವು ಟ್ರೈ ಮಾಡ್ಬೋದು ಅಂದ್ರೆ ಸುಮಾರು ಜನ ನಮಗೆ ಮೆಸೇಜ್ ಮಾಡ್ತೀರಿ. ಅಂದ್ರೆ ಅದೇ ಕೆಲಸ ಸಿಗ್ಬೋದಾ ಕೆನಡಾದಲ್ಲಿ ಅಂತ. ಸೊ ಕೆನಡಾದಲ್ಲಿ ಯಾವ ಫೀಲ್ಡಿಗೆ ಕೆಲಸ ಸಿಗ್ತದೆ, ಯಾವುದಕ್ಕೆ ಸಿಗುದಿಲ್ಲ, ನಮ್ಗೆ ಗೊತ್ತಿರೋ ನಾಲೆಜನ್ನು ನಾವು ಶೇರ್ ಮಾಡ್ತೇವೆ. ಯಾಕಂದ್ರೆ ತುಂಬಾ ಜನರಿಗೆ ನಂಗೆ ಗೊತ್ತುಂಟು, ಅಂದ್ರೆ ಒಂದು ಇರ್ತದಲ್ಲ ಮನಸ್ಸಲ್ಲಿ ನಾವು ಅಬ್ರಾಡಿಗೆ ಹೋಗಿ ಕೆಲಸ ಮಾಡ್ಬೇಕಂತ. ಬಟ್ ಎಲ್ಲ ದೇಶದ ಥರ ಇಲ್ಲ ಕೆನಡಾ. ಕಷ್ಟ ಉಂಟು ಇಲ್ಲಿ ವೀಸಾ ಎಲ್ಲ ಸಿಗ್ಲಿಕ್ಕೆ. ಈಗ ಎಸ್ಪೆಷಲಿ ತುಂಬ ಕಷ್ಟ ಉಂಟು. ಸೊ ಅದಕ್ಕೋಸ್ಕರ ಅದೆಲ್ಲ ನಾವಾಗೆ ಒಂದು ವಿಡಿಯೋ ಮಾಡ್ತೇವೆ ಡೀಟೇಲ್ಡ್ ಆಗಿ. ಸೊ ಇಲ್ಲ, ಅದು ನನ್ನ ಪ್ರಾಮಿಸ್. ಈ ಸತಿ ನಾನು ಹೋದ ಸತಿ ಪ್ರಾಮಿಸ್ ಉಳಿಸ್ಕೊಳ್ಳಿಲ್ಲ, ಬಟ್ ಈ ಸತಿ ಪ್ರಾಮಿಸ್ ಉಳಿಸ್ಕೊಳ್ತೇನೆ. ನಾನೊಂದು ವಿಡಿಯೋ ಮಾಡಿಯೇ ಸಿದ್ಧ ಈ ಚಳಿಗಾಲದ ಒಳಗೆ. ಹೌದು, ಅದು ನಮಗೆ ಸುಮಾರು ಜನ ಮೆಸೇಜ್ ಸಹ ಮಾಡಿದ್ದೀರಿ ಒಂದು ವಿಡಿಯೋ ಮಾಡಿ ಅಂತ. ಅದ್ರ ಬಗ್ಗೆ ಖಂಡಿತ ಮಾಡ್ತೇವೆ. ಸೊ ನಿಮಗೂ ಗೊತ್ತಾಗಲಿ. ನನಗೆ ಒಂದು ಬೇಜಾರು ವಿಷಯ ಅಂತ ಹೇಳಿದರೆ, ನಮ್ಮಂಥವರಿಗೆ ಎಸ್ಪೆಷಲಿ ನನಗೆ ಆಗಿರ್ಬೋದು, ಇವಳಿಗೆ ಆಗಿರ್ಬೋದು, ನಮಗೆಲ್ಲ ಮೊದಲು ನಾವು ಸಣ್ಣದಿರುವ ಕಾಲೇಜಲ್ಲಿ ಇರುವಾಗೆಲ್ಲ ದುಬೈಗೆ ಹೋಗ್ಬೋದು, ಅಮೇರಿಕಕ್ಕೆ ಹೋಗ್ಬೋದು, ಯುರೋಪ್ ಕಂಟ್ರೀಸ್ ಕೆಲವೊಂದೆಲ್ಲ ಕೇಳಿರ್ತೇವೆ, ಜರ್ಮನಿಗೆ ಹೋಗ್ತಾರೆ ಕಲೀಲಿಕ್ಕೆಲ್ಲ. ಬಟ್ ಸತ್ಯ ನನಗಂತೂ ಮೊದಲು ಗೊತ್ತಿಲ್ಲ ಇತ್ತು, ಕೆನಡಾ ಸಹ ಒಂದು ಒಳ್ಳೆ ದೇಶ, ಕೆನಡಾ ಸಹ ಒಂದು ಒಳ್ಳೆ ಆಪ್ಷನ್ ಅಂತೇಳಿ. ಸೊ ನಮ್ಮಂಥ ಸುಮಾರು ಎಸ್ಪೆಷಲಿ ನೀವು ನೋಡಿದರೆ ಅಮೇರಿಕಾದಲ್ಲಿ ತೆಲುಗಿನವರು ತುಂಬ ಜನ ಇದ್ದಾರೆ, ಹೈಯೆಸ್ಟ್ ಇದ್ದಾರೆ. ಅದೇ ಥರ ನೀವು ಕೆನಡಾಕ್ಕೆ ಬಂದರೆ ತುಂಬ ಪಂಜಾಬಿಗಳಿದ್ದಾರೆ, ಹೈಯೆಸ್ಟ್ ಅವರೇ, ಮೆಜಾರಿಟಿ ಪಂಜಾಬಿಗಳಿರೋದು. ಅದೇ ನಾವು ಕನ್ನಡದವರಾಗಿರ್ಬೋದು, ತುಳುನವರಾಗಿ ಮಂಗಳೂರು ಸೈಡ್ ಆಗಿರ್ಬೋದು, ನಮಗೆಲ್ಲ ಕೆನಡಾ ಸಹ ಒಂದು ಆಪ್ಷನ್ ಅಂತೇಳಿ ಮೊದಲಿಂದ ಗೊತ್ತಿಲ್ಲ ಆಯಿತು. ಸೊ ಅದೊಂದು ಬೇಜಾರು ವಿಷಯ. ಅದು ನಾವು ಖಂಡಿತ ನಮ್ಮ ಸೈಡಿಂದ ನಾವು ನಮ್ಮ ಊರಿನವರಿಗೆ, ನಮ್ಮ ಕರ್ನಾಟಕದವರಿಗೆ ಹೇಳಲೇಬೇಕು ಆ ವಿಷಯ. ಯಾಕಂದರೆ ತುಂಬ ಜನ ಈಚೆ ಬರಬೇಕು, ತುಂಬ ಜನ ಈಚೆ ಬರಬೇಕು. ಅದರಿಂದ ನೀವು ಅಪ್ಲೈ ಮಾಡಿ, ಸ್ಟೂಡೆಂಟ್ ವೀಸಾ ಆಗಲಿ, ವರ್ಕ್ ವೀಸಾ ಆಗಲಿ, ನೀವು ಅಪ್ಲೈ ಮಾಡಿ ನೀವು ಈಚೆ ಬರಬೇಕಂತೇಳಿ ನಾನು ಇವಳಿಗೆ ಹೇಳ್ತಿದ್ದೆ. ನನ್ನ ಒಂದು ಆಸೆ ಅದು. ಅಂದ್ರೆ ನಾವಿಲ್ಲಿ ಬಂದು ನಮ್ಗೆ ಗೊತ್ತಾಯ್ತಲ್ಲ, ನಾವು ಸಣ್ಣದಿರುವಾಗ ನಮ್ಗೆ ಈ ತರ ಆಸೆ ಇತ್ತು. ಬಟ್ ನಮ್ಗೆ ಸಹ ಅಯ್ಯೋ ಎಂತ ಮಾಡುದು, ಹೇಗೆ ಹೋಗುದು ಅಂತ ಗೊತ್ತಿರ್ಲಿಲ್ಲ. ಬಟ್ ನಾವೀಗ ಬಂದು ನೋಡಿದ್ಮೇಲೆ ಇಲ್ಲಿ ಬೇರೆಯವ್ರನ್ನೆಲ್ಲ ನೋಡುವಾಗ ನಮ್ಮಾಚೆಯವರು ಬಂದ್ರೆ ಎಷ್ಟು ಒಳ್ಳೆ. ಹೌದು, ಎಸ್ಪೆಷಲಿ ಪಂಜಾಬಿಗಳನ್ನು ನಾವು ನೋಡಿ ಆದ್ಮೇಲೆ ನಮ್ಗೆ ಗೊತ್ತಾದದ್ದು ಇಷ್ಟು ಪಂಜಾಬಿಸ್ ಇದ್ದಾರೆ. ಅಂದ್ರೆ ಸತ್ಯ ಹೇಳ್ತೇನೆ, ಕೆಲವರಿಗೆ ನನಗೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಸುಮಾರು ಜನ ಗೊತ್ತಾಗಿದ್ದಾರೆ, ಎಜುಕೇಶನ್ ಇಲ್ಲ, ಪ್ರಾಪರ್ ಎಜುಕೇಶನ್ ಇಲ್ಲ, ಅಥವಾ ಎಂತ ಹೇಳ್ತಾರೆ. ಬಟ್ ಅವರೆಲ್ಲ ಈಗಲ್ಲ, 10-20 ವರ್ಷ ಹಿಂದೆ ಬಂದು ಇಲ್ಲಿ ಸೆಟಲ್ ಆಗಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದ್ದಾರೆ. ಅಂದರೆ ನನ್ನದೀಗ ಓನರ್ ಆಗಿರ್ಬೋದು, ಅವ್ರದ್ದೊಂದು ಇನ್ಸ್ಪಿರೇಷನ್ ಸ್ಟೋರಿ. ಅವರು ಬಂದ ಸ್ಟಾರ್ಟಿಂಗಲ್ಲಿ ಗ್ಯಾಸ್ ಸ್ಟೇಷನಲ್ಲಿ ಕೆಲಸ ಮಾಡಿ, ಪಾರ್ಟ್ ಟೈಮ್ ಎಲ್ಲ ಮಾಡಲಿಕ್ಕೆ MBA ಮಾಡಿ ಬಂದದವರು ಇಂಡಿಯಾದಲ್ಲಿ. ಬಟ್ ಇಲ್ಲಿ ಕೆಲಸ ಸಿಗಲಿಲ್ಲ. ಈ ಸಣ್ಣ ಪುಟ್ಟ ಕೆಲಸ ಮಾಡಿ
ಮತ್ತೆ ಈಗ ನೋಡಿ ಸ್ವಂತ ಮನೆ ಉಂಟು. ಈ ಮನೆ ಈಗ ನಾವಿದ್ದೇವಲ್ಲ, ಈ ಮನೆ ಅವ್ರದ್ದು ಟೋಟಲ್ ಪ್ರಾಪರ್ಟಿ 1 ಮಿಲಿಯನ್ ಅಂತ ಈಗ ಇದರ ರೇಟ್. ಸೊ ಅಷ್ಟು ರಿಚ್ ಆಗಿದ್ದಾರೆ ಅವರು. ಸೊ ಕೆನಡಕ್ಕೆಲ್ಲ ಬಂದರೆ ಆಪರ್ಚುನಿಟೀಸ್ ಒಳ್ಳೆ ಉಂಟು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದು ನಮ್ಮ ಕನ್ನಡದವರಿಗೆ, ನಮ್ಮ ಕರ್ನಾಟಕದವರಿಗೆ ಗೊತ್ತಾಗಬೇಕು ತುಂಬ ಜನರಿಗೆ. ಈಗ ಅಮೆರಿಕದಲ್ಲಿ ಹೇಗೆ ತೆಲುಗು ಇದ್ದಾರೆ, ಇಲ್ಲಿ ಹೇಗೆ ಪಂಜಾಬಿಸ್ ಇದ್ದಾರೆ, ಅದೇ ಥರ ಕರ್ನಾಟಕದವರು ಬರಲಿ ತುಂಬ ಜನ ಅಂತ. ಸೊ ಅದರ ಬಗ್ಗೆ ಎಲ್ಲ ಡೀಟೇಲ್ ವಿಡಿಯೋ ಮಾಡುವ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟಲ್ಲಿ ಹೇಳೋದು ಮರಿಬೇಡಿ. ಕಾಮೆಂಟಲ್ಲಿ ಹೇಳಿ. ತುಂಬ ಕಾಮೆಂಟ್ಸ್ ಬಂದರೆ ಖಂಡಿತ ನಮಗೂ ಇಂಟ್ರೆಸ್ಟ್ ಬರ್ತದೆ. ಓ ಪಾಪ ತುಂಬ ಜನ ಕೇಳ್ತಿದ್ದಾರೆ ಮಾಡುವ ಅಂತ. ಸೊ ಕಾಮೆಂಟಲ್ಲಿ ಹೇಳಿ. ಸೊ ಅಷ್ಟೇ ನಮ್ಮ ವಿಡಿಯೋ. ನಿಮ್ಗೇನು ಮಾಡಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಇನ್ನೂ ಸಹ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. See you in next video. Bye. Bye.